ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಸ್ಟ್ 1ರಿಂದ ಅನುಷ್ಠಾನಕ್ಕೆ ಬರ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗ 2024 ಸೆವೆಂತ್ ಪೇ ಕಮಿಷನ್, ಸೆವೆಂತ್ ಸ್ಟೇಟ್ ಪೇ ಕಮಿಷನ್ 2024 ಕುರಿತಾಗಿ ಒಂದು ನಿಖರವಾದ ಸ್ಪಷ್ಟವಾದ ಮಾಹಿತಿ ನೀಡ್ತಾ ಇದ್ದೇನೆ. ಜುಲೈ 15ರಂದು ನಮ್ಮ ಕರ್ನಾಟಕದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿರುವಂತ 7ನೇ ವೇತನ ಆಯೋಗ ಅನುಷ್ಠಾನದ ಕುರಿತಾಗಿ ಒಂದು ಭರ್ಜರಿ ಬ್ರೇಕಿಂಗ್ ಅಪ್ಡೇಟ್, ನಿಖರವಾದ ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ನೀಡಲು ಹಾಜರಾಗ್ತಾ ಇದ್ದೇನೆ ವೀಕ್ಷಕರೇ. ನಮ್ಮ ಸರ್ಕಾರಿ ನೌಕರರಿಗೆ ಬಿಗ್ ಗುಡ್ ನ್ಯೂಸ್ ವೀಕ್ಷಕರೇ. ಜಾತಕ ಪಕ್ಷಿಯಂತೆ ನಾವೆಲ್ಲರೂ 2 ವರ್ಷದಿಂದ ಕಾಯ್ತಾ ಇರುವಂತ ಈ 7ನೇ ವೇತನ ಆಯೋಗ ಜಾರಿಯಾಗುವುದು ಆಗಸ್ಟ್ 1ರಿಂದ. ಇನ್ನೇನು ಕೌಂಟೇಬಲ್ ಡೇಸ್ ನಲ್ಲಿ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಭರ್ಜರಿ ಮೊತ್ತದ ವೇತನ. ವೀಕ್ಷಕರೇ, ಹಾಗಾದ್ರೆ ಈ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ 7ನೇ ವೇತನ ಆಯೋಗದ ಕುರಿತಾಗಿ ಏನೇನು ಚರ್ಚೆ ಆಗಿದೆ ಮತ್ತು ನಮ್ಮ ನೌಕರರಿಗೆ ಯಾವ ರೀತಿ ಸವಲತ್ತುಗಳು ಸಿಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಮಗೆ ಬಂದಿರುವಂತಹ ಒಂದು ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ವೀಕ್ಷಕರೇ. 7ನೇ ವೇತನ ಆಯೋಗ ಜಾರಿ ಆಗಸ್ಟ್ 1ರಿಂದ ಶಿಫಾರಸು ಜಾರಿಯಾಗಿರುತ್ತೆ. ಶಿಫಾರಸನ್ನು ಜಾರಿ ಮಾಡಲಾಗತ್ತೆ, ಅನುಷ್ಠಾನಕ್ಕೆ ತರಲಾಗತ್ತೆ, ನಮ್ಮ ನೌಕರರ ಖಾತೆಗೆ ಜನ ಕಾಂಚಾಣ ಸದ್ದು ಮಾಡಲಿದೆ. ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ ವೀಕ್ಷಕರೇ. ನಮ್ಮ ಭಾಗ್ಯಗಳ ಸರ್ದಾರ, ಕರುನಾಡ ಸರ್ಕಾರದ ಸರ್ದಾರರಾಗಿರುವಂತಹ, ನುಡಿದಂತೆ ನಡೆದಂತ ಸರ್ಕಾರದ ಸರ್ದಾರರಾಗಿರುವಂತಹ ಸಿದ್ದರಾಮಯ್ಯನವರು ನಮ್ಮ ನೌಕರರಿಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ ವೀಕ್ಷಕರೇ. ಇನ್ನೇನು ಆಗಸ್ಟ್ 1ರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ನೌಕರರ ಒಂದು ಅವರ ಖಾತೆಯಲ್ಲಿ ಹಣ ಸದ್ದು ಮಾಡಲಿದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುತ್ತೆ. ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಏನು ಚರ್ಚೆಯಾಗಿದೆ ಮತ್ತು ನಮ್ಮ ನೌಕರರಿಗೆ ಏನು ಮಾಹಿತಿ ಬಂದಿದೆ ಅಂತ ನೋಡೋದಾದ್ರೆ ವಿಡಿಯೋ ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮಂಡೇ ಜುಲೈ 15, 2024 23:35 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಅಪ್ಡೇಟ್ ಆಗಿರುವಂತಹ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರಿಗೆ ಬಿಗ್ ಗುಡ್ ನ್ಯೂಸ್. ಇಲ್ಲಿದೆ ಮಾಹಿತಿ ವೀಕ್ಷಕರೇ. 7ನೇ ವೇತನ ಆಯೋಗದ ಕುರಿತಾಗಿ ಸೆವೆಂತ್ ಪೇ ಕಮಿಷನ್. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಆಗಿದ್ದ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವ ತೀರ್ಮಾನವನ್ನು ಸಿಎಂ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ಗಮನಿಸಿ. ನೀವು ಟ್ವಿಟರ್ ನಲ್ಲಿ ಕೂಡ ಗಮನಿಸಬಹುದು. ಈ 7ನೇ ವೇತನ ಆಯೋಗದ ಕುರಿತಾಗಿ ನಮ್ಮ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಅದು ಆಗಸ್ಟ್ 1ರಿಂದ ಅನುಷ್ಠಾನಕ್ಕೆ ತರುವ ಕುರಿತಾಗಿ. ಸೋಮವಾರ ಜುಲೈ 15 ನಡೆದ ಸಚಿವ ಸಂಪುಟದಲ್ಲಿ ಆಗಸ್ಟ್ 1ರಿಂದ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರ ನೌಕರರು ಇಷ್ಟು ದಿನ ಕಾತರದಿಂದ ನಿರೀಕ್ಷಿಸುತ್ತಿದ್ದ 7ನೇ ವೇತನ ಆಯೋಗದ ವರದಿ ಶಿಫಾರಸು ಅನುಷ್ಠಾನ ಆಗಸ್ಟ್ 1ರಿಂದಲೇ ಜಾರಿಗೆ ಬರಲಿದೆ. ವೀಕ್ಷಕರೇ, ನಮ್ಮ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರವನ್ನು ಕೂಡ ಹಮ್ಮಿಕೊಳ್ಳುವ ಒಂದು ಪ್ಲಾನ್ ನಲ್ಲಿ ಇದ್ದರು. ಅಂದ್ರೆ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸದಿದ್ದರೆ ಜುಲೈ 29ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುವುದೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ವಾರ್ನ್ ಮಾಡಿದ್ದರು. ಈ ಬೆನ್ನಲ್ಲೇ 7ನೇ ವೇತನ ಆಯೋಗದ ಶಿಫಾರಸುಗಳ ಜಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆಯು ಒಪ್ಪಿಗೆ ಸೂಚಿಸಿದ್ದು, ಇದರಿಂದ ರಾಜ್ಯದ ಲಕ್ಷಾಂತರ ನೌಕರರ ವೇತನ ಶೇಕಡ 27.5ರಷ್ಟು ಹೆಚ್ಚಳ ಆದಂತಾಗಲಿದೆ. ಇದು ನಮ್ಮ ನೌಕರರಿಗೆ ಬಹಳಷ್ಟು ಉಪಯುಕ್ತಕಾರಿಯಾದಂತಹ ಒಂದು ವೇತನ ಆಯೋಗವಾಗಿ ಪರಿಗಣಿಸಲಾಗುತ್ತೆ ವೀಕ್ಷಕರೇ. 2 ವರ್ಷದಿಂದ ಸತತವಾಗಿ ನಾವು ಕಾಯ್ತಾ ಇದ್ದೇವೆ. ನಮಗೆ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಬಹಳಷ್ಟು ಸಹಾಯವಾಗಲಿದೆ ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ವೀಕ್ಷಕರೇ. ಶೇಕಡ 27.5ರಷ್ಟು ವೇತನ ಪರಿಷ್ಕರಣೆ ಮಾಡಿದ ವರದಿಯನ್ನು ಮಾರ್ಚ್ 16ರಂದು ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಿತ್ತು. ಬಳಿಕ ಸಿಎಂ ಇದನ್ನು ಜಾರಿ ಮಾಡುವ ಬಗ್ಗೆ ಹಣಕಾಸು ಇಲಾಖೆಯ ಮಾಹಿತಿ ಕೇಳಿದರು. ಇದೀಗ ಹಣಕಾಸು ಇಲಾಖೆ ವರದಿ ಬಳಿಕ ಸಿದ್ದರಾಮಯ್ಯ ಅವರು ಆಗಸ್ಟ್ 1ರಿಂದ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವ ತೀರ್ಮಾನವನ್ನು ಪ್ರಕಟ ಮಾಡಿದ್ದಾರೆ. ಈ ಹಿಂದೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ
ಏಳನೇ ವೇತನ ಆಯೋಗ ವರದಿ ಜಾರಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಕೆಲ ಸಚಿವರು ವಿರೋಧ ವ್ಯಕ್ತಪಡಿಸಿದರು. ಅಂದ್ರೆ ಅವರು ಕೆಲವೊಬ್ರು ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದರು ಫಿಟ್ಮೆಂಟ್ ಕುರಿತಾಗಿ. ಕೆಲವೊಬ್ರು 15%, ಕೆಲವೊಬ್ರು 20%, ಕೆಲವರು 25%. ಆದ್ರೆ ಇದನ್ನು ಬಗ್ಗದೆ ನಮ್ಮ ಸಿದ್ದರಾಮಯ್ಯನವರು 27 ಈ ಸರ್ಕಾರ 7ನೇ ವೇತನ ಆಯೋಗ ಸರ್ಕಾರಕ್ಕೆ ಮಾಡಿರುವಂತಹ ಶಿಫಾರಸ್ಸಿನ ಜೊತೆಗೆ ಇದ್ದರು ಎಂಬ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ಈ ಹಿನ್ನೆಲೆ ಈ ಬಗ್ಗೆ ಯಾವುದೇ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿರಲಿಲ್ಲ. ಅಲ್ಲದೆ ಸಂಪನ್ಮೂಲ ಕೊರತೆ ಹಿನ್ನೆಲೆ ಹಣಕಾಸು ಇಲಾಖೆಯ ಸಲಹೆಯನ್ನು ಆಧರಿಸಿ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಯ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮುಂದೂಡುತ್ತಾ ಬಂದಿತ್ತು. ಹಾಗಾದ್ರೆ ಇಲ್ಲಿ ಈ 7ನೇ ವೇತನ ಆಯೋಗದಲ್ಲಿ ನಿವೃತ್ತಿಯ ವೇತನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡ್ತೀನಿ. ನಿವೃತ್ತಿ ವೇತನ ನಿಯಮಗಳ ಕುರಿತು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958ರ ಭಾಗ 4ರಲ್ಲಿ ಪ್ರಸ್ತಾಪಿಸಿರುವ ಪ್ರಮುಖ ಮಾಹಿತಿಗಳ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಗಮನಿಸಬೇಕಾದ ಪ್ರಮುಖಾಂಶಗಳು ಇಲ್ಲಿವೆ ನೋಡಿ. ಸಾಮಾನ್ಯ ಜನರಂತೆ ಸರ್ಕಾರಿ ನೌಕರರು ಸಹ ಶಕ್ತಿ ಇರುವವರೆಗೆ ದುಡಿಯುತ್ತಾರೆ. ಆಮೇಲೆ ವಯಸ್ಸು ಆದಂತೆ ಕರ್ತವ್ಯ ದಕ್ಷತೆ ಕಡಿಮೆಯಾಗುತ್ತದೆ. ಆರಂಭದಲ್ಲಿ ಇದ್ದ ಕೆಲಸದ ಮೇಲಿನ ಉತ್ಸಾಹ ಕೊನೆಯವರೆಗೂ ಇರುವುದಿಲ್ಲ. ಇದರಿಂದ ಸಾರ್ವಜನಿಕರ ಕೆಲಸಗಳು ವಿಳಂಬಿಸುತ್ತವೆ. ಹೊಸ ತಲೆಮಾರಿಗೆ ಉದ್ಯೋಗ ಅವಶ್ಯಕತೆ ಇದ್ದು ಅದಕ್ಕಾಗಿ ನಿವೃತ್ತಿ ಅನಿವಾರ್ಯ ಆಗುತ್ತದೆ. ನಿವೃತ್ತಿಯ ವಯಸ್ಸು ಆಯಾ ದೇಶಗಳ ನಿಯಮಗಳು ಹಾಗೂ ಜೀವಿತಾವಧಿಯನ್ನು ಅವಲಂಬಿಸಿರುತ್ತದೆ. ಯುಎಸ್ಎ ನಲ್ಲಿ ಜೀವಿತಾವಧಿ ವಯಸ್ಸು 65ರಿಂದ 70, ಬ್ರಿಟನ್ ನಲ್ಲಿ ಜೀವಿತಾವಧಿಯ ವಯಸ್ಸು 60ರಿಂದ 65 ವರ್ಷ ಆಗಿದ್ದರೆ ಭಾರತದಲ್ಲಿ ಮಾತ್ರ ಜೀವಿತಾವಧಿಯ ವಯಸ್ಸು 55ರಿಂದ 60 ವರ್ಷ ಆಗಿದೆ. ಆಮೇಲೆ ನಿವೃತ್ತಿ ಸೌಲಭ್ಯಗಳ ಸಿದ್ಧಾಂತಗಳು ಏನಿದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರತಿಯೊಂದು ದೇಶದಲ್ಲೂ ಸಹ ಸರ್ಕಾರಿ ಸೇವೆಯಿಂದ ನಿವೃತ್ತರಾದವರಿಗೆ ಅವರ ಇಳಿ ವಯಸ್ಸಿನಲ್ಲಿ ಪರಿಹಾರವಾಗಿ ಮಾಸಿಕ ಹಿಡಿಗಂಟಾಗಿ ಹಣವನ್ನು ಪಾವತಿಸಲಾಗುತ್ತದೆ. ಇದಕ್ಕಾಗಿ ಆಯವ್ಯಯದಲ್ಲಿ ಸರ್ಕಾರ ಹಣವನ್ನು ಕಾಯ್ದಿರಿಸುತ್ತದೆ. ಈ ರೀತಿಯ ವ್ಯವಸ್ಥೆ ಇಲ್ಲದಿದ್ದರೆ ನೌಕರನು ಸಾಯು ತನಕ ವಿರಾಮವಿಲ್ಲದೆ ದುಡಿಯಬೇಕಿತ್ತು. ಇನ್ನು ವಯಸ್ಸಾದ ನೌಕರರ ಸಂಖ್ಯೆ ಹೆಚ್ಚಳವಾಗಿ ಆಡಳಿತ ದುರ್ಬಲವಾಗುತ್ತಿದೆ. ಅಲ್ಲದೆ ಈ ವ್ಯವಸ್ಥೆಗಳು ಇಲ್ಲದಿದ್ದರೆ ನೌಕರನ ಜೀವನ ತುಂಬಾ ಕಷ್ಟಕರವಾಗುತ್ತಿತ್ತು. ನಿವೃತ್ತಿಯಾದಾಗ ದೊರೆಯುವ ಸೌಲಭ್ಯಗಳು ಯಾವುವು? ಈಗ ನಾವು ನಮ್ಮ ನೌಕರರು ನಿವೃತ್ತಿಯಾದ್ರೆ ಅವರಿಗೆ ದೊರೆಯುವ ಸೌಲಭ್ಯ ಏನಿದೆ ಅಂತ ನೋಡೋದಾದ್ರೆ ನಿವೃತ್ತಿ ವೇತನ ಮೊದಲನೇದಾಗಿ ಅವರಿಗೆ ಸಿಗುವುದು ನಿವೃತ್ತಿಯ ವೇತನ. ಆಮೇಲೆ ಸೇವಾ ಉಪದಾನ ಇದು ಎರಡನೇದಾಗಿರುತ್ತೆ. ಪರಿವರ್ತಿತ ಪಿಂಚಣಿ ಮೂರನೇದು. ನಾಲ್ಕನೇದು ಸೇವಾಂತ್ಯದಲ್ಲಿ ಉಳಿದಿರುವ ಗಳಿಕೆ ರಜೆ ನಗದೀಕರಣ ಸೌಲಭ್ಯ. ಅವರು EL ಕೂಡ ಅವರು ಎನ್ಕ್ಯಾಶ್ ಮಾಡ್ಕೋಬಹುದು, ಅದು ಕೂಡ ಸೌಲಭ್ಯವಾಗಿರುತ್ತೆ. ಸಾಮೂಹಿಕ ವಿಮಾ ಯೋಜನೆ, ಉಳಿತಾಯ ನಿಧಿ ಮೊತ್ತ, ಸಾಮಾನ್ಯ ಭವಿಷ್ಯ ನಿಧಿ ಮೊತ್ತ. ಏಳನೇದು ನಿವೃತ್ತಿ ಸ್ಥಳಕ್ಕೆ ಪ್ರಯಾಣ ಮಾಡಿದಾಗ ಉಂಟಾಗುವ ವೆಚ್ಚಗಳು. ಇವೆಲ್ಲ ನಮ್ಮ ನೌಕರರಿಗೆ ನಿವೃತ್ತ ಹೊಂದಿದ ಮೇಲೆ ಸಿಗುವ ಸೌಲಭ್ಯಗಳು. ಸೇವೆಯಲ್ಲಿ ಮರಣ ಹೊಂದಿದಾಗ ಸಿಗುವ ಸೌಲಭ್ಯಗಳು. ಕುಟುಂಬ ನಿವೃತ್ತಿ ವೇತನ ಒಂದನೇದು. ಎರಡನೇದು ಮರಣ ಉಪದಾನ. ಮೂರನೇದು ಮರಣ ಹೊಂದಿದ ದಿನದಂದು ಉಳಿದಿರುವ ಗಳಿಕೆ ರಜೆ ನಗದೀಕರಣ ಸೌಲಭ್ಯ. ನಾಲ್ಕನೇದು ಸಾಮೂಹಿಕ ವಿಮಾ ಯೋಜನೆ, ವಿಮಾ ನಿಧಿ ಮತ್ತು ಉಳಿತಾಯ ಮೊತ್ತ. ಐದನೇದು ಸಾಮಾನ್ಯ ಭವಿಷ್ಯ ನಿಧಿ ಮೊತ್ತ. ಆರನೇದು ಸ್ವಗ್ರಾಮಕ್ಕೆ ಪ್ರಯಾಣ ಮಾಡಿದಾಗ ಉಂಟಾಗುವ ವೆಚ್ಚಗಳು. ಇವು ಕೂಡ ಸೇವೆಯಲ್ಲಿ ಮರಣ ಹೊಂದಿದಾಗ ನೌಕರನಿಗೆ ಅಥವಾ ನೌಕರರ ಕುಟುಂಬಕ್ಕೆ ದೊರೆಯುವ ಸೌಲಭ್ಯಗಳು. ಸಾಮಾನ್ಯ ನಿವೃತ್ತಿ ವೇತನದ ನಿಯಮಗಳು ನೋಡೋದಾದ್ರೆ ನಿವೃತ್ತಿ ವೇತನ ಎಂದರೆ ನಿವೃತ್ತಿ ವೇತನ ಹಾಗೂ ಸೇವಾ ಉಪದಾನ ಸೇರಿರುತ್ತದೆ. ಆಮೇಲೆ ನಿವೃತ್ತಿ ವೇತನವನ್ನು ಮಂಜೂರು ಮಾಡುವ ಸಕ್ಷಮ ಪ್ರಾಧಿಕಾರ ಕಚೇರಿ ಮುಖ್ಯಸ್ಥರಾಗಿರುತ್ತಾರೆ. ನಿವೃತ್ತಿ ವೇತನ ಪಡೆಯಲು ಸರ್ಕಾರಿ ನೌಕರರ ಒಳ್ಳೆಯ ನಡತೆಯನ್ನು ಹೊಂದಿರಬೇಕು. ನಿಜವಾಗ್ಲೂ ಎಲ್ಲರೂ ಒಳ್ಳೆಯ ನಡತೆಯನ್ನೇ ಹೊಂದಿರಬೇಕು, ನೌಕರರು ಮಾತ್ರ ಅಲ್ಲ. ನಿವೃತ್ತಿ ವೇತನ ಪಡೆಯುವ ನೌಕರನು ಅಪರಾಧಿ ಅಥವಾ ತಪ್ಪಿಸ್ತನೆಂದು ತಿಳಿದು ಬಂದರೆ ಅಂತವರಿಗೆ ನಿವೃತ್ತಿ ವೇತನವನ್ನು ತಡೆ ಹಿಡಿಯಬಹುದು ಅಥವಾ ಭಾಗಶಃ ಅಥವಾ ಸಂಪೂರ್ಣ ಹಿಂತೆಗೆದುಕೊಳ್ಳಬಹುದು. ದುರ್ವರ್ತನೆಗಾಗಿ ಅಥವಾ ನಿರ್ಲಕ್ಷ್ಯಕ್ಕಾಗಿ ನಿವೃತ್ತಿ ವೇತನವನ್ನು ತಡೆ ಹಿಡಿಯಬಹುದು. ಕಡ್ಡಾಯ ನಿವೃತ್ತಿ ವಯಸ್ಸನ್ನು ತಲುಪಿ ಅಥವಾ ನಿವೃತ್ತಿ ದಿನಾಂಕದಂದು ಅಮಾನತು ಆದರೆ ಅವರಿಗೆ ತಾತ್ಪೂರ್ತಿಕ ಪಿಂಚಣಿ ಮಂಜೂರು ಮಾಡಬೇಕು. ನಿವೃತ್ತಿ ವೇತನ ಪಾವತಿ ಸಿದ್ಧಾಂತಗಳು ನೋಡೋದಾದ್ರೆ ಇಲ್ಲಿ ಪ್ರಸ್ತಾಪಿಸಿದ ಸಿದ್ಧಾಂತಗಳು ಆಯಾ ರಾಷ್ಟ್ರದ ಸಂವಿಧಾನದ ಆಧಾರದ ಮೇಲೆ ಬಗೆಹರಿಸಲ್ಪಡುತ್ತವೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಪಿಂಚಣಿ ಹಕ್ಕೆಂದು ನ್ಯಾಯಾಲಯಗಳಲ್ಲಿ ಪ್ರತಿಪಾದಿಸಲಾಗುತ್ತಿದೆ. ನಮ್ಮ ದೇಶದಲ್ಲಿ ಅನುಮೋದಿತ ಸರ್ಕಾರಿ ಸೇವೆಗೆ ಪಿಂಚಣಿ ನೀಡುವ ಕುರಿತು ಸರ್ಕಾರ ತನ್ನ
ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. ವಿವಿಧ ತರಬೇತಿಗಳಲ್ಲಿ ಕಳೆದ ಅವಧಿಯನ್ನು ಅರ್ಹತಾದಾಯಕ ಸೇವೆಗೆ ಪರಿಗಣಿಸಬೇಕು. ಅಮಾನತ್ತಿನ ಅವಧಿಯನ್ನು ಅಮಾನತ್ತು ಎಂದು ಪರಿಗಣಿಸದಿದ್ದಲ್ಲಿ ಅದನ್ನು ಅರ್ಹತಾದಾಯಕ ಸೇವೆಯಿಂದ ಕಡಿತಗೊಳಿಸಬೇಕು. ರಾಜೀನಾಮೆ ಸೇವೆಯಿಂದ ವಜಾ ಮತ್ತು ತೆಗೆದುಹಾಕಿರುವ ಅವಧಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಮುನ್ಸಿಫ್ ಹುದ್ದೆಗೆ ನೇಮಕಗೊಂಡಾಗ 25 ವರ್ಷ ವಯಸ್ಸು ಮೀರಿದಾಗ ನೇಮಕವಾಗಿದ್ದರೆ ಗರಿಷ್ಠ 5 ವರ್ಷವನ್ನು ಅರ್ಹತಾದಾಯಕ ಸೇವೆಗೆ ಸೇರಿಸಬೇಕು. ಕುಟುಂಬ ಪಿಂಚಣಿ ಪಾವತಿ ಕಾರ್ಯವಿಧಾನ ನೋಡೋದಾದ್ರೆ ಇಲ್ಲಿ ಅವಳಿ ಮಕ್ಕಳಿಗೆ ಕುಟುಂಬ ಪಿಂಚಣಿ ಸಂದಾಯ ಮಾಡಬೇಕಾದಲ್ಲಿ ಅದನ್ನು ಸಮವಾಗಿ ಪ್ರತಿಯೊಂದು ಮಗುವಿಗೆ ಹಂಚಬೇಕು. ಸರ್ಕಾರಿ ನೌಕರನು ಸರ್ಕಾರಿ ಸೇವೆಗೆ ಸೇರಿದ ತಕ್ಷಣ ತನ್ನ ಕುಟುಂಬದ ವಿವರಗಳನ್ನು ನಮೂನೆ ಎ ನಲ್ಲಿ ನೀಡಬೇಕು. ಸೇವೆಗೆ ಸೇರುವಾಗ ಕುಟುಂಬವಿಲ್ಲದಿದ್ದರೆ ಮದುವೆಯಾದ ತಕ್ಷಣ ವಿವರಗಳನ್ನು ಸಲ್ಲಿಸಬೇಕು. ಮಾನಸಿಕ ದೈಹಿಕ ವಿಕಲತೆಯ ಮಕ್ಕಳಿದ್ದರೆ ಅದರ ವಿವರವನ್ನು ವೈದ್ಯಾಧಿಕಾರಿಗಳ ದೃಢೀಕರಣವನ್ನು ನಮೂನೆ ಇ ನಲ್ಲಿ ಪಡೆದು ಸೇವಾ ವಹಿಗೆ ಲಗತ್ತಿಸಬೇಕು. ನಿವೃತ್ತಿಯ ನಂತರ ವಿವಾಹ ಆದರೆ ಇಲ್ಲಿ ನಿವೃತ್ತಿಯ ನಂತರ ಮದುವೆ ಮತ್ತು ಜನಿಸಿದ ಮಕ್ಕಳ ಕುರಿತು ನಮೂನೆ ಎಫ್ ನಲ್ಲಿ ಮಾಹಿತಿಯನ್ನು ಕಚೇರಿ ಮುಖ್ಯಸ್ಥರಿಗೆ ತಿಳಿಸಬೇಕು. ಇದರ ಜೊತೆ ಮದುವೆಯಾದ ಪ್ರಮಾಣ ಪತ್ರಗಳು, ಜೋಡಿ ಭಾವಚಿತ್ರಗಳು ಲಗತ್ತಿಸಿರಬೇಕು. ಕಚೇರಿ ಮುಖ್ಯಸ್ಥರು ಈ ಕುರಿತು ಲೇಖಪಾಲರಿಗೆ ಮಾಹಿತಿ ನೀಡಬೇಕಾಗತ್ತೆ. ನಿವೃತ್ತಿ ಸಂದಾಯ ಆದೇಶದಲ್ಲಿ ತಿದ್ದುಪಡಿಗಳನ್ನು ಮಹಾಲೇಖಪಾಲರು ನಮೂದು ಮಾಡಿಕೊಂಡು ಹೊಸ ಸಂದಾಯ ಆದೇಶ ನೀಡಿರುತ್ತಾರೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 7ನೇ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ಆಗಸ್ಟ್ 1ರಿಂದ ಜಾರಿಯಾಗತ್ತೆ. ನೌಕರರಲ್ಲದೆ ನಮ್ಮ ನಿವೃತ್ತರಿಗೆ 7ನೇ ವೇತನ ಆಯೋಗದಲ್ಲಿ ಏನೇನು ಸವಲತ್ತಿದೆ ಮತ್ತು ಏನೇನು ಮಾಹಿತಿ ನೀಡಬೇಕಾಗುತ್ತೆ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋ ಮುಖಾಂತರ ನೀಡಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಖಂಡಿತ ಆ ಪ್ರಕಾರ ನಾನು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಆಗಸ್ಟ್ 1ರಿಂದ ನಿಮ್ಮ ಖಾತೆಯಲ್ಲಿ ಸದ್ದು ಮಾಡಲಿದೆ ಜನ ಜನ ಕಾಂಚಾಣ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯವಾಗಲಿದೆ ಈ 7ನೇ ವೇತನ ಆಯೋಗದ ವೇತನ ಮತ್ತು ಸವಲತ್ತುಗಳು ಅಂತ ಹೇಳ್ತಾ, ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಟಣ್ ಅಂತ ಬೆಲ್ ಬಟನ್ ಬಾರಿಸೋದನ್ನು ಮಾತ್ರ ಮರಿಬೇಡಿ. ಇಷ್ಟೆಲ್ಲ ಮಾಡಿದ್ರೆ ನಾ ಮಾಡಿದ ಈ ವಿಡಿಯೋಗೆ ಬಹಳಷ್ಟು ಸಹಾಯಕ ಆಗತ್ತೆ ಅಂತ ಹೇಳ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.